ನಮಸ್ಕಾರ ಫ್ರೆಂಡ್ಸ್, ನಾವು ಇವತ್ತು ತಿಪ್ಪರೆಕಾಯಿ ಪಲ್ಯ ಮಾಡ್ತೀವಿ. ತುಪ್ಪದ ಹೀರೆಕಾಯಿ ಅಂತಾರೆ. ತಿಪ್ಪರೆಕಾಯಿ ತುಂಬ ಚೆನ್ನಾಗಿರುತ್ತೆ. ಪಲ್ಯ ಸೂಪರಾಗಿರುತ್ತೆ. ಇದು ತಿಂದರೆ ತುಪ್ಪ ತಿಂದಂಗೆ ಅಂತಾರೆ ನಮ್ಮ ಹಳ್ಳಿ ಕಡೆ. ಈಗ ಬೇಕಾದ ಸಾಮಗ್ರಿ: ಸಾಸಿವೆ ಜೀರಿಗೆ ತೊಗೊಂಡು, ಸ್ವಲ್ಪ ಒಂದು ಈರುಳ್ಳಿ, ಒಂದು 1/4 kg ಅಷ್ಟು ತಿಪ್ಪರೆಕಾಯಿ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀವಿ. ಸ್ವಲ್ಪ ಟೊಮೆಟೊ, ಸ್ವಲ್ಪ ಕರಿಬೇವು ತೊಗೊಂಡಿದ್ದೀವಿ. ಇವಾಗ ಮಾಡುವ ವಿಧಾನ ನೋಡೋಣ. ನೋಡಿ, ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾಯ್ತಾಯಿದೆ. ಜೀರಿಗೆ, ಸಾಸಿವೆ ಹಾಕ್ಕೊಂಡೆ, ಸ್ವಲ್ಪ ಕರಿಬೇವು. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಈರುಳ್ಳಿ ಹಾಕ್ಕೊಂಡೆ. ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊ ಕೂಡ ಹಾಕೋಬೇಕು. ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಗುರೆಳ್ಳು ಪುಡಿ ಬೇಕು ಮತ್ತು ಶೇಂಗಾ ಪುಡಿ ಬೇಕು. ಕುಟ್ಟಿಟ್ಬಿಟ್ಟು ತೊಗೋಬೇಕು, ಚೆನ್ನಾಗಿರುತ್ತೆ. ನೀವು ಗುರೆಳ್ಳು ಪುಡಿ ಇಲ್ಲಾಂದರೆ ಬರೀ ಶೇಂಗಾ ಪುಡಿ ಕೂಡ ಹಾಕೋಬೋದು. ಯಾವುದಾದ್ರೂ ಒಂದು ಹಾಕೋಬೋದು, ಚೆನ್ನಾಗಿರುತ್ತೆ. ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಬ್ರೌನ್ ಆದಮೇಲೆ ಟೊಮೆಟೊ ಹಾಕೋಣ. ಇದಕ್ಕೆ ತುಂಬ ಸಿಂಪಲ್ಲಾಗಿದೆ. ಯಾವುದೇ ಮಸಾಲೆ ಯಾವುದೇ ಯೂಸ್ ಮಾಡದೆ ಮಾಡಿರೋದು ಇದು. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಡ್ತಾಯಿದ್ದೀನಿ. ಟೊಮೆಟೊ ಹಣ್ಣು ಹಾಕ್ಕೊಂಡು ನೋಡಿ, ಸ್ವಲ್ಪ ಬ್ರೌನ್ ಆದಮೇಲೆ ಟೊಮೆಟೊ ಹಣ್ಣು ಹಾಕ್ಕೊಂಡಿವಿ. ಎರಡು ಚೆನ್ನಾಗಿ ಸ್ವಲ್ಪ ಇದಾಗಬೇಕು. ತುಂಬ ಹೆಲ್ದಿ ಫುಡ್ ಇದು ತಿಪ್ಪರೆಕಾಯಿ. ತುಪ್ಪದ ಹೀರೆಕಾಯಿನೂ ಅಂತ ಇದಕ್ಕೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಬೈತದೆ ಟೊಮೆಟೊ. ಚೆನ್ನಾಗಿ ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ, ಹೀರೆಕಾಯಿ ಕಟ್ ಮಾಡ್ಕೊಂಡಿರೋದು ತುಪ್ಪದ ಹೀರೆಕಾಯಿ, ತಿಪ್ಪರೆಕಾಯಿ ಕೂಡ ಅಂತೀವಿ ನಾವು ಇದಕ್ಕೆ. ನಿಮ್ಮ ಊರಲ್ಲಿ ಏನಂತೀರ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ. ಈ ಕಾಯಿ ಹೆಸರು ನಮ್ಮ ಊರಲ್ಲಿ ತಿಪ್ಪರೆಕಾಯಿ ಅಂತೀವಿ, ನಾನು ತುಪ್ಪದ ಹೀರೆಕಾಯಿ ಅಂತಾರೆ. ತುಂಬ ರೇರು ಮಾರ್ಕೆಟಲ್ಲಿ ಸಿಗೋದು. ನಾರ್ಮಲ್ ಹೀರೆಕಾಯಿ ಥರ ಅಲ್ಲದು, ಸಿಗಲ್ಲ. ಈ ಥರ ಚೆನ್ನಾಗಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕುದೀತಾ ಇದೆ. ಇವಾಗ ಅರಿಶಿನ ಹಾಕ್ಕೋತಾ ಇದ್ದೀವಿ. ಇವಾಗ ಖಾರ ಕೂಡ ಹಾಕೋಣ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು, 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಸಾಕು. ಉಪ್ಪು ರುಚಿಗೆ ತಕ್ಕಷ್ಟು 1 ಟೇಬಲ್ ಸ್ಪೂನ್ ಸಾಕು 1/4 kg ತಿಪ್ಪರೆಕಾಯಿಗೆ. ಸ್ವಲ್ಪ ಮನೇಲಿ ಕೊಟ್ಟಿರೋ ಗರಂ ಮಸಾಲೆ ಇದೆ, ಮಸಾಲೆ ಖಾರ ಅಂತೀವಿ ನೋಡೋಕೆ, ಅದು ಹಾಕಿದ್ದೀವಿ ನೋಡಿ. ಸ್ವಲ್ಪ ನೀವು ಇದ್ದರೆ ಹಾಕೋಬೋದು ಮಸಾಲೆ, ಇಲ್ಲಾಂದರೆ ಮಸಾಲೆನೇ ಬೇಕಾಗಲ್ಲ ಈ ಪಲ್ಯಕ್ಕೆ. ನೀರು ಆಟೋಮೆಟಿಕಾಗಿ ಬಿಡುತ್ತೆ ಕುದ್ದಿ. ಯಾಕಂದರೆ ನೀರಿನ ಅಂಶ ಜಾಸ್ತಿ ಇರುತ್ತೆ ಇದರಲ್ಲಿ. ನೀರೇನು ಹಾಕ್ಕೊಳ್ಳೋದು ಬೇಡ ಎಕ್ಸ್ಟ್ರಾ. ನೋಡಿ, ಈ ಥರ ಕುದಿಬೇಕು. ಒಂದು 10ರಿಂದ 15 ನಿಮಿಷಕ್ಕೆ ಚೆನ್ನಾಗಿ ಕುದ್ರೆ ಸ್ವಲ್ಪ ನೀರು ಹಾಕೋತೀವಿ ನೋಡಿ. ನೀವು ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿ ಯಾವ ಥರ ಕುದೀತಾ ಇದೆ. ಈ ಥರ ಕುದಿಬೇಕು. ಕುದ್ದಾದ್ಮೇಲೆ ಅದಕ್ಕೆ ಶೇಂಗಾ ಪುಡಿ ಹಾಕ್ತಾಯಿದ್ದೀನಿ. ಶೇಂಗಾ ಪುಡಿ ಹಾಕಿದ್ರೆ ಒಂದು 2ರಿಂದ 3 ನಿಮಿಷ ಕುದಿಸ್ಬೇಕು. ಸ್ವಲ್ಪ ಗುರೆಳ್ಳು ಹಿಂಡಿ ಹಾಕ್ಕೋತಾ ಇದ್ದೀನಿ, 1 ಟೀ ಸ್ಪೂನು. 4 ಟೀ ಸ್ಪೂನು ಶೇಂಗಾ ಪುಡಿ ಹಾಕ್ಕೊಂಡಿದ್ದೀನಿ. ನೋಡಿ ಯಾವ ಥರ ಬರ್ತಾಯಿದೆ. ಇದು ಹಾಕ್ಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಅಷ್ಟೇ ಬಿಡಬೇಕು. 2ರಿಂದ 3 ನಿಮಿಷ ಇಡಬೇಕು. 2 ಹಿಂಡಿ ಪೌಡರ್ ಆದಮೇಲೆ
ಸ್ವಲ್ಪ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ. ನೋಡಿ ತಿಪ್ಪರೆಕಾಯಿ ಫೈನಲ್ ಆಯಿತು. ತಿಪ್ಪರೆಕಾಯಿ ಪಲ್ಯ ಫೈನಲ್ ಆಯಿತು ನೋಡಿ. ನೀವು ಈ ಥರ ಮನೇಲಿ ಮಾಡಿ, ದೊಡ್ಡವರು ಚಿಕ್ಕವರು ಎಲ್ಲ ಇಷ್ಟಪಡ್ತಾರೆ. ನಾವು ಮಾಡಿದ್ದು ಜೋಳದ ರೊಟ್ಟಿ ಜೊತೆ ಮಾಡಿದ್ದೀವಿ. ಬಿಸಿ ಬಿಸಿ ಜೋಳದ ರೊಟ್ಟಿ ತಿಪ್ಪರೆಕಾಯಿ ಪಲ್ಯ ಮಾಡಿದ್ವಿ. ಮತ್ತು ಅದಕ್ಕೆ ಒಂದು ಒಣೆ ಕೊಟ್ಟ ಅನ್ನ ಅಂತ ಮಾಡಿದ್ವಿ. ನೋಡಿ ಜೋಳದ ರೊಟ್ಟಿ ಮಾಡ್ತಾಯಿದ್ವಿ. ಯಾವ ಥರ ಬರ್ತಾಯಿದೆ ನಮ್ಮ ಜೋಳದ ರೊಟ್ಟಿ, ಈ ಥರ ಬಂತು ನೋಡಿ. ಅದಕ್ಕೆ ಅವತ್ತು ಜೊತೆ ರೈಸ್ ಈ ಥರ